ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿದೆ ಒಂದು ಬ್ರ್ಯಾಂಡ್ ನ್ಯೂ ಹೈರೈಡರ್. ನೀವು ಗಾಡಿ ಈಗ ಇಲ್ಲಿ ಈ ಗಾಡಿಗೆ ಕಂಪ್ಲೀಟ್ ಆಗಿ PPF ಆಗಿದೆ. ಈ ಗಾಡಿಗೆ PPF ಆಗುವ ಮೊದಲು ಗಾಡಿ ಹೇಗಿತ್ತು ಅಂತ ನೀವೇ ನೋಡಿರ್ಬೋದು. ಒಂದು ಸೀಟ್ ಕವರ್ ಹಾಕದೇ ಇರೋದಾಗ, ಒಂದು ಮ್ಯಾಟಿಂಗ್ ಇಲ್ಲದೇ ಇದ್ದಾಗ, ಅದೇ ರೀತಿ ಒಂದು ಸ್ಟೇರಿಂಗಲ್ಲಿ ಲೆದರ್ ರ್ಯಾಪಿಂಗ್ ಇಲ್ಲದಾಗ ಯಾವ ರೀತಿ ಇತ್ತು, ಅದೇ ನಿಮಗೆ ಆಫ್ಟರ್ RS ಕಾರ್ ಮಾಡಿಫೈಸ್ ಬಂದ ನಂತರ ಮಾಡಿಫಿಕೇಷನ್ ಆದ ನಂತರ ಯಾವ ರೀತಿ ಆಗಿದೆ ಅಂತ ನಿಮ್ಮ ಕಣ್ಣೆದುರುಗಡೆನೇ ಇದೆ. ಸೊ ಬೇಸಿಕ್ಲಿ ಇದರಲ್ಲಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮನ್ನು ಅಪ್ಡೇಟ್ ಮಾಡಿದ್ದೀವಿ, ವಿಚ್ ಇಸ್ 5 years ವ್ಯಾರಂಟಿದು. ಅಂದರೆ ನಿಮಗೆ ಬೇಸಿಕ್ಲಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ ಬಂದಾಗ ನಿಮಗೆ ಕಂಪ್ಲೀಟ್ಲಿ ಬಾಡಿಯಲ್ಲಿ ನಿಮಗೆ ಮೆಟಲ್ ಬಾಡಿಯಲ್ಲಿ ಕಂಪ್ಲೀಟ್ಲಿ PPF ಆಗ್ತದೆ. ಅದೇ ರೀತಿ ಆಲ್ ದ ಗ್ಲಾಸಸ್ ವಿಲ್ ಬಿ ಕವರ್ಡ್ ಅಂಡರ್ ಸೆರಾಮಿಕ್ ಕೋಟಿಂಗ್ ಆ್ಯಂಡ್ ನಿಮಗೆ ಫೈಬರ್ ಪಾರ್ಟ್ಸ್ ಅಂತ ಬಂದಾಗ ಅಗೇನ್ ನಿಮಗೆ ಸೆರಾಮಿಕ್ ಕೋಟಿಂಗ್ ಆಗ್ತದೆ. ಸೊ ಬೇಸಿಕ್ಲಿ ಯಾಕೆ ತುಂಬ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಹೊಸ ಗಾಡಿ ತಗೊಂಡಾಗ ಸೆರಾಮಿಕ್ ಕೋಟಿಂಗ್ ಮಾಡಿದರೆ ಬೆಸ್ಟಾ ಅಲ್ಲ PPF ಮಾಡಿದರೆ ಬೆಸ್ಟ್ ಅಂತ. ಪ್ರತಿಯೊಬ್ಬರಿಗೂ ವಾಟ್ ಐ ಸಜೆಸ್ಟ್ ಅಂತ ಹೇಳಿದರೆ, ಹೊಸ ಗಾಡಿಗೆ PPF ಇಲ್ಲಂದರೆ ಸೆರಾಮಿಕ್ ಮಾಡೋದ್ರಿಂದ ಬೆಸ್ಟ್. ಯಾಕಂತ ಹೇಳಿದರೆ ನಿಮ್ಮದು ಒರಿಜಿನಲ್ ಪೇಂಟ್ ವಿಲ್ ರಿಮೈನ್ ಆ್ಯಸ್ ಇಟ್ ಈಸ್. ಎಷ್ಟೇ ವರ್ಷ ಆದರೂ ನಿಮ್ಮ ಒರಿಜಿನಲ್ ಪೇಂಟ್ ಅದೇ ಥರ ಇರ್ತದೆ. ಸೊ ಹೊಸ ಪೇಂಟ್ ಮೇಲೆ ನಿಮ್ಮದು ಕಂಪ್ಲೀಟ್ಲಿ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮನ್ನು ರ್ಯಾಪ್ ಮಾಡಿದಾಗ ನಿಮ್ಮ ಒರಿಜಿನಲ್ ಪೇಂಟ್ ವಿಲ್ ಬಿ ಕಂಪ್ಲೀಟ್ಲಿ ಸೇಫ್. ಒಂದು ಗಾಡಿ ಡ್ರೈವ್ ಮಾಡುವಾಗ, ಒಂದು ಹೈವೇಲಿ ಹೋಗುವಾಗ ಸ್ಟೋನ್ ಚಿಪ್ ಮಾರ್ಕ್ ಆಗಿರ್ಬೋದು, ಇಲ್ಲ ನಿಮಗೆ ಗಾಡಿ ಓಡಿಸ್ತಾ ಇರುವಾಗ ನಿಮಗೆ ಹಾರ್ಡ್ ವಾಟರ್ ಮಾರ್ಕ್ಸ್ ಆಗಿರ್ಬೋದು, ಇಲ್ಲ ಅಂದರೆ ನಿಮಗೆ ಬೇರೆದೆಲ್ಲ ನಿಮಗೆ ಪೇಂಟ್ ಡಲ್ ಆಗೋದು, ಆ ರೀತಿ ಎಲ್ಲ ಇದ್ದಾಗ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಮಾಡಿದೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಾವು ಮಾಡಿರೋದು ಗರ್ವಾರೆ ಬ್ರ್ಯಾಂಡ್, ಇದು 5 years ವ್ಯಾರಂಟಿದು ಕಂಪ್ಲೀಟ್ ಆಗಿ PPF ಅನ್ನು ಮಾಡಿದ್ದೇವೆ. ಇಂಟೀರಿಯರ್ ಅಂತ ಬಂದಾಗ ಇದರಲ್ಲಿ ಏರ್ ಬ್ಯಾಗ್ ಪ್ರೊವಿಷನ್ ಇದೆ. ಇದರಲ್ಲಿ ಟಾಪ್ ಗೇರ್ ಬ್ರ್ಯಾಂಡ್, ಇದು ಕಂಪ್ಲೀಟ್ಲಿ ನಿಮಗೆ ಮ್ಯಾಚ್ ಆಗುವಂಥ ಸ್ವಿಚ್ ಕಾಫಿ ಕಲರ್ ಸೀಟ್ ಕವರನ್ನು ಅಪ್ಡೇಟ್ ಮಾಡಿದ್ದೇವೆ. ಆ್ಯಂಡ್ ಅದೇ ರೀತಿ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಒಂದು ಸ್ಟೇರಿಂಗ್ ಲೆದರ್ ರ್ಯಾಪಿಂಗ್ ಆಗಿರ್ಬೋದು. ಆ್ಯಂಡ್ ಬ್ಯೂಟಿಫುಲ್ ಮ್ಯಾಟ್ ಅಂತ ಹೇಳಿದ್ದು ಬಂದಾಗ 70 ಮ್ಯಾಟ್. ಸೊ ನಿಮ್ಮದು ಕಾರ್ ಇಟ್ ಲುಕ್ಸ್ ರಿಯಲಿ ಅಮೇಝಿಂಗ್. ಸೊ 70 ಮ್ಯಾಟನ್ನು ಅಪ್ಗ್ರೇಡ್ ಮಾಡಿದ್ದೇನೆ. ಅದ್ರ ಜೊತೆ ನಿಮಗೆ ಇದರಲ್ಲಿ ಫುಲ್ ಫ್ಲೋರ್ ಮ್ಯಾಟು ಮಾಡಿದ್ದೇನೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮಾಡಿಫಿಕೇಶನ್ ವಾಟ್ ಯು ಹವ್ ಡನ್ ಇನ್ RS ಕಾರ್ ಮಾಡಿಫೈಸ್ ಫಾರ್ ದ ಗ್ರ್ಯಾಂಡ್ ವಿಟಾರಾ / ಹೈರೈಡರ್ ಅಂತ ಹೇಳ್ಬೋದು. ಬಟ್ ದಿಸ್ ಇಸ್ ಅ ಹೈರೈಡರ್ ವೆಹಿಕಲ್. ಅಗೇನ್ ಒನ್ ಆ್ಯಂಡ್ ದ ಸೇಮ್, ಎರಡೂ ನಿಮಗೆ ಸೇಮೇ ಇರ್ತದೆ, ಬಟ್ ದ ಜಸ್ಟ್ ಬ್ರ್ಯಾಂಡ್ ಇಸ್ ಡಿಫ್ರೆಂಟ್. ಸೊ ನಿಮ್ಮ ಕಾರನ್ನು ಮಾಡಿಫಿಕೇಷನ್ ಮಾಡಬೇಕು, ಇಲ್ಲ ಸೀಟ್ ಕವರ್ ಚೇಂಜ್ ಮಾಡಬೇಕು, ಇಲ್ಲ ನಿಮ್ಮ ಒರಿಜಿನಲ್ ಪೇಂಟನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದರೆ ಯು ಕ್ಯಾನ್ ವಿಸಿಟ್ RS ಕಾರ್ ಮಾಡಿಫೈಸ್ ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ.